ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಮೊಟಗುರು ವ್ಲಾಗ್ಸ್ಗೆ. ಈ ವಿಡಿಯೋಲಿ ನಿಮಗೆ ಎಲೆಕ್ಟ್ರಿಕ್ ಸೈಕಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇದು ಟಿ-ರೆಕ್ಸ್ ಅಂತ. ಸೊ ಇದು ಪ್ರೈಸ್ ಎಷ್ಟು ಮತ್ತೆ ಇದು ಏನೇನು ಫೀಚರ್ಸ್ ಇದೆ ಎಲ್ಲ ಮಾಹಿತಿ ಕೊಡ್ತೀನಿ. ಮತ್ತೆ ಸಿಂಗಲ್ ಚಾರ್ಜ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಮಾಹಿತಿ ಕೊಡ್ತೀನಿ. ಬನ್ನಿ. ಡೇ ಬೈ ಡೇ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಎಲೆಕ್ಟ್ರಿಕ್ ಸೈಕಲ್ನ ಪ್ರಿಫರ್ ಮಾಡ್ತಿದ್ದಾರೆ. ಇವಾಗ ಎಲೆಕ್ಟ್ರಿಕ್ ಬೈಕ್ಸ್ ಕೂಡ ಬರ್ತಿದೆ. ಸೊ ಈ ವಿಡಿಯೋಲಿ ನಾವು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ಮತ್ತು ಏನೇನು ಫೀಚರ್ಸ್ ಇದೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟ್ ಇದು ಅಲ್ಯೂಮಿನಿಯಂ ಫ್ರೇಮು. ಇದು 17 ಇಂಚ್ ಅಲ್ಯೂಮಿನಿಯಂ ಫ್ರೇಮ್, ಸಖತ್ ಲೈಟ್ ವೇಟ್ ಇದೆ. ಮತ್ತು ಇದು ನಿಮಗೆ ಟೈರ್ಗೆ ಬಂದೆ ಇದು ಅಲಾಯ್ ವೀಲ್ಸ್ ಬರುತ್ತೆ. ಇದು 26 ಇಂಚಸ್ ಅಲಾಯ್ ವೀಲ್ಸು. ಸೊ ನೆಕ್ಸ್ಟು ಇದು ಇಲ್ಲೊಂದು ನಿಮಗೆ ಮೋಟ್ರ್ ಸಿಗುತ್ತೆ. ಇದು BLDC ಮೋಟ್ರ್, ಇದು ಡೈರೆಕ್ಟ್ ಅಟ್ಯಾಚ್ ಆಗಿರುತ್ತೆ. ಇದು BLDC 250 ವ್ಯಾಟ್ ಮೋಟ್ರ್. ಇದು ಇಲ್ಲೇ ನೋಡ್ಬೋದು ನೀವು, ಅಟ್ಯಾಚ್ ಆಗಿರುತ್ತೆ. ಮತ್ತೆ ಇಲ್ಲಿ ಬ್ಯಾಟ್ರಿ ಬಂದರೆ 36 ವಾಲ್ಟ್ ಬ್ಯಾಟ್ರಿ ಬರುತ್ತೆ. ಇದು 7.5 ಆಂಪಿಯರ್ಸ್ ಬ್ಯಾಟ್ರಿ ಇದು. ಸೊ ಇದು ನೋಡ್ಬೇಕಾದ್ರೆ ಡಿಟ್ಯಾಚು ಮಾಡ್ಬೋದು ನಾವು. ಈ ಕಡೆ ಬನ್ನಿ ಸ್ವಲ್ಪ. ಸೊ ಇವಾಗ ಇದೇ ಕೀ ಕೊಟ್ಟಿದ್ದಾರೆ ನೋಡಿ. ಸೊ ಈ ಕೀನ ಹಾಕಿ ಹಿಂಗೆ ರಿಮೂವ್ ಮಾಡ್ಬೋದು ಇದನ್ನು. ಸೊ ಇದನ್ನು ರಿಮೂವ್ ಕೂಡ ಮಾಡ್ಬೋದು. ರಿಮೂವ್ ಮಾಡಿ ಮನೇಲಿ ಬೇಕಾದ್ರೆ ಚಾರ್ಜು ಕೂಡ ಹಾಕೋಬೋದು. ಇದು ಬ್ಯಾಟ್ರಿನೂ ತುಂಬ ಲೈಟ್ ವೇಟ್ ಇದೆ. ಇದು ನೀವು ನೋಡ್ಬೋದು ಇಲ್ಲಿ ಇದು ಎಷ್ಟು ಚಾರ್ಜ್ ಕೂಡ ಇದೆ ಅಂತ ತೋರಿಸುತ್ತೆ. ಇಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ಮತ್ತು ತಿರ್ಗಾ ಫಿಕ್ಸ್ ಮಾಡೋಣ ಬನ್ನಿ. ಸೊ ಫಿಕ್ಸ್ ಕೂಡ ಆಯಿತು. ನೆಕ್ಸ್ಟು ಇವಾಗ ಹೆಂಗೆ ಆನ್ ಮಾಡೋದು ಎಲೆಕ್ಟ್ರಿಕ್ ಸೈಕಲ್ನ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಇವಾಗ ನೀವು ಬ್ಯಾಟ್ರಿ ಮೇಲೆ ಒಂದು ಸ್ವಿಚ್ ಕಾಣಿಸ್ತದೆ, ಅದನ್ನು ಆನ್ ಮಾಡಿದ್ರೆ ನೀವು ಬ್ಯಾಟ್ರಿ ಆನ್ ಆಗುತ್ತೆ. ಆಮೇಲೆ ನೀವು ಡಿಸ್ಪ್ಲೇ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಬಟನ್ನ ಹೋಲ್ಡ್ ಮಾಡಿ 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಡಿಸ್ಪ್ಲೇ ಕೂಡ ಆನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಪೀಡ್ ಇರುತ್ತೆ, ಮತ್ತು ಟ್ರಿಪ್ ಎಷ್ಟಿದೆ, ರೇಂಜ್ ಎಷ್ಟು ಕೊಡುತ್ತೆ ಅಂತೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡುತ್ತೆ ಡಿಸ್ಪ್ಲೇಲಿ. ಸೊ ಇವಾಗ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಿದ್ದೀನಿ. ಇನ್ನು ಅಪ್ಪಲ್ ಅಂತೂ ತುಂಬ ಈಸಿಯಾಗಿದೆ. ಸೊ ಇವಾಗ ಸ್ಟ್ರೈಟ್ ರೋಡಲ್ಲಿ ಟೆಸ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಈ ಸ್ಟ್ರೈಟ್ ರೋಡ್ ಬಂತು. ಸೊ ಬರೀ ಎಕ್ಸಲೇಟರ್ನೇ ಕೊಡ್ತೀನಿ, ಪೆಟ್ರೋಲ್ ಏನು ಮಾಡಲ್ಲ. ನೀವು ನೋಡ್ಬೋದು, ನಾನು ಪೆಟ್ರೋಲ್ ಏನು ಮಾಡ್ತಿಲ್ಲ. ಸ್ಪೀಡ್ ನೋಡ್ಬೋದು ನೀವು, ಆಲ್ಮೋಸ್ಟ್ 15-16. ಸೊ ಇದು ಪ್ರೈಸ್ಗೆ ಬರೋದಾದರೆ ಇದು 38,000 ರುಪೀಸ್ ಆಗುತ್ತೆ ಇದು. ಮತ್ತು ಇದು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನೀವು ನೋಡ್ಬೋದು. ಆನ್ಲೈನ್ ಪರ್ಚೇಸ್ ಮಾಡಿ ಸೈಕಲ್ ಇದು. ಸೊ ಈ ಮೋಟ್ರೋಡ್ ಕಂಪ್ನಿದು ಸೈಕಲ್ ಇದು. ಮಾಡೆಲ್ ಬಂದು ಟಿ-ರೆಕ್ಸ್ ಅಂತ. ಸೊ ಪೆಟ್ರೋಲ್ ಮಾಡಿದ್ರೆ ನೀವು ಓಡಿಸಿದ್ರೆ ಆಲ್ಮೋಸ್ಟ್ ನಿಮಗೆ 35 ಕಿಲೋಮೀಟರ್ಸ್ ತನಕ ಬರುತ್ತೆ. ನಾನು ಪೆಟ್ರೋಲೇ ಮಾಡ್ತಿಲ್ಲ, ಆಲ್ಮೋಸ್ಟ್ ಅದಾಗೆ ಹೋಗ್ತಾ ಇದೆ ಸೈಕಲ್ಲು. ನೋಡೋದು ಪೆಟ್ರೋಲು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ನಾನು. ಸೊ ಇದು ವಾಕ್ ಅರೌಂಡ್ ಅವನಿಗೆ ಒಂದು ತೋರಿಸ್ತೀನಿ ನಿಲ್ಲಿಸ್ಬಿಟ್ಟು. ಹಾರನ್ ಅಂತೂ ತುಂಬ ಜೋರಾಗೇ ಇದೆ. ಮತ್ತು ಸೀಟ್ ಕಂಫರ್ಟ್ ವೈಸ್ ಅಂತೂ ಸಕ್ಕದಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಬೇರೆ ಸೈಕಲ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಆರಾಮಾಗಿ ಪೆಟ್ರೋಲ್ ಮಾಡ್ಬೋದು ಇದು. ಸೊ ಅಪ್ಪಲ್ ಫುಲ್ಲು ಆರಾಮಾಗಿ ಪೆಟ್ರೋಲ್ ಮಾಡ್ತಾಯಿದ್ದೀನಿ. ಪೆಟ್ರೋಲ್ ಅಸಿಸ್ಟ್ ಇದೆ. ಸೊ ಇಲ್ಲೂ ಟೆಸ್ಟ್ ಮಾಡಿ ನೋಡೋಣ ಸ್ಪೀಡು ಎಷ್ಟಾಗುತ್ತೆ ಅಂತ. ಸೊ ಫುಲ್ ಆ್ಯಕ್ಸಿಲೇಟ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು, ಇದೇ ಆ್ಯಕ್ಸಿಲೇಟ್ರು. ಸೊ ಫುಲ್ ಆ್ಯಕ್ಸಿಲೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 28, 29, ಸ್ವಲ್ಪ ಡೌನ್ ಬಂತು. ಸೊ 29. ಸೊ ಇದರಲ್ಲಿ ಗೇರಿಂಗ್ ಸಿಸ್ಟಮ್ಗೆ ಬರೋದಾದರೆ ಇದು ಶಿಮೆನ್ ಗೇರಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಗೇರಿಂಗ್ ಸಿಸ್ಟಮ್ದು. ಸೊ ಡಿಸ್ಪ್ಲೇಸ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಬ್ರೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಬೇಗ ಸ್ಟಾಪ್ ಆಗುತ್ತೆ ಸೈಕಲ್ಲು. ಎಲೆಕ್ಟ್ರಿಕ್ ಸೈಕಲ್ಸಲ್ಲಿ ಸ್ವಲ್ಪ ಲ್ಯಾಗ್ ಬೇರೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಆದರೂ ಆರಾಮಾಗಿ ಓಡಿಸ್ಬೋದು.
ಸೊ ಆರಾಮಾಗಿ ನೀವು ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ತನಕ ಆರಾಮಾಗಿ ಓಡಿಸ್ಬೋದು ಪೆಡಲ್ ಅಸಿಸ್ಟ್ ಇದೆ. ಸೊ ಇಲ್ಲಿ ಪೆಡಲ್ ಅಸಿಸ್ಟ್ ಕೂಡ ಸೆಟ್ ಮಾಡ್ಬೋದು. ಪೆಡಲ್ ಅಸಿಸ್ಟ್ ಅಂದರೆ ನಿಮಗೆ ಈಸಿಯಾಗಿ ಪೆಡಲ್ ಮಾಡೋಕ್ಕೆ ಅದಾಗೆ ಎಕ್ಸಲೇಟ್ ಕೊಡ್ತಾ ಇರುತ್ತೆ. ನೀವು ಸಿಂಪಲ್ಲಾಗಿ ಲೈಟಾಗಿ ಪೆಡಲ್ ಮಾಡಿದ್ರೆ ಸಾಕು, ಫುಲ್ಲು ಸ್ಪೀಡಲ್ಲಿ ಹೋಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ 5 ಇಕ್ತಿದ್ದೀನಿ. ಸೊ ಲೈಟಾಗಿ ಕೊಟ್ಟರೆ ಆರಾಮಾಗಿ ಹೋಗುತ್ತೆ ವೆಹಿಕಲ್. ಸೊ ಸಖತ್ ಲೈಟಾಗಿ ತುಳಿತಾ ಇದ್ದೀನಿ ನಾನು. ಸೊ ಇದು ನೋಡ್ಬೋದು ನೀವು, ಅಪ್ ಅಂತೂ ತುಂಬಾ ಇದೆ, ಯಾವುದೇ ಥರ ಪ್ರೆಷರ್ ಏನಿಲ್ಲ. ಸೊ ನನ್ನ ಫ್ರೆಂಡ್ ಇವಾಗ ಎಲೆಕ್ಟ್ರಿಕ್ ಸೈಕಲ್ ಓಡಿಸ್ತಾ ಇದ್ದಾನೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಗಾಡೀಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಪೀಡೋಮೀಟ್ರಲ್ಲಿ ನಿಮಗೆ 30 km/h ತೋರಿಸ್ತಾ ಇರುತ್ತೆ. ಸ್ಪೀಡು ಆಲ್ಮೋಸ್ಟ್ 35 ಆಲ್ಮೋಸ್ಟ್ ತೋರಿಸಿದೆ. ನನಗಿಂತ ಆ್ಯಕ್ಚುಲಿ ಸ್ಪೀಡಾಗೆ ಹೋಗ್ತಿದ್ದಾನೆ, ಇನ್ನೂ ಆರಾಮಾಗಿ ಹೋಗ್ತಾ ಇದ್ದಾನೆ. ಆಲ್ಮೋಸ್ಟ್ ನೀವು 1 hour ಪೆಟ್ರೋಲ್ ಮಾಡಿದ್ರು ನಿಮಗೇನು ಅಷ್ಟೊಂದು ಕಷ್ಟ ಆಗೋಲ್ಲ, ಬಿಕಾಸ್ ನಿಮಗೇನು ಸ್ಟ್ರೆಸ್ ಇರೋಲ್ಲ. ಪೆಟ್ರೋಲ್ ಅಸಿಸ್ಟ್ ಇರುತ್ತೆ, ಅದಾಗಿ ಎಕ್ಸಲೇಟ್ ಕೊಡ್ತಾ ಇರುತ್ತೆ. ನೀವು ಲೈಟಾಗಿ ಪೆಟ್ರೋಲ್ ಮಾಡಿದ್ರೆ ಇನ್ನೂ ಜಾಸ್ತಿ ರೇಂಜ್ ಸಿಗುತ್ತೆ ನಿಮಗೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಸೈಕಲ್ಲು. ಸೊ ಇಲ್ಲಿ ನೀವು ಸ್ಪೀಡು ಅಷ್ಟೇ, ನೀವು ಆಲ್ಮೋಸ್ಟ್ 50 ತನಕ ರೀಚ್ ಮಾಡ್ಬೋದು ನೀವು ಸ್ಪೀಡ್ನ ಆಲ್ಮೋಸ್ಟ್ ಪೆಟ್ರೋಲ್ ಮಾಡಿದ್ರು ಗೇರಿಂಗ್ ಟಾಪ್ ಗೇರಲ್ಲಿ. ಸೊ ಎಲೆಕ್ಟ್ರಿಕ್ ಬೈಕ್ದು ಚಾರ್ಜಿಂಗ್ ಟೈಮಿಂಗ್ಸ್ಗೆ ಬಂದರೆ ನಿಮಗೆ ಇದು 4 ಇಂದ 5 ಅವರ್ ನೀವು ಚಾರ್ಜ್ ಮಾಡಲೇಬೇಕು. ಒಂದು ಚಾರ್ಜ್ಗೆ ನಿಮಗೆ 35 ಕಿಲೋಮೀಟರ್ಸ್ ರೇಂಜ್ ಹೋಗುತ್ತೆ, ಅದು ಎಕ್ಸಲೇಟ್ ಕೊಟ್ಕೊಂಡು ಹೋದರೆ ಮಾತ್ರ. ಸೊ ನೀವು ಇನ್ನು ಪೆಟ್ರೋಲ್ ಮಾಡ್ತೀನಿ ಅಂದರೆ ಪೆಟ್ರೋಲ್ ಮಾಡ್ಕೊಂಡು ಎಕ್ಸಲೇಟ್ ಕೊಟ್ಟರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 60 ಕಿಲೋಮೀಟ್ರ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ಒಂದೇ ಒಂದು ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ, ಫ್ರಂಟ್ ಮಾತ್ರ ಕೊಟ್ಟಿದ್ದಾರೆ. ಬ್ಯಾಕು ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಪ್ರೈಸ್ ಪಾಯಿಂಟಲ್ಲಿ. ಸೊ ಈ ಸೈಕಲಿಗೆ ಕಾಂಪಿಟೇಷನ್ಸ್ ಯಾವುದು ಅಂದರೆ ನಿಮಗೆ ಹೀರೋ ಎಲೆಕ್ಟ್ರೋ ಅಂತ ಒಂದಿದೆ. ಸೊ ಆಮೇಲೆ ಇನ್ನೊಂದು ಈಕೋ ಬೈಕ್ ಅಂತ ಇದೆ. ಹೀರೋ ಎಲೆಕ್ಟ್ರೋಲ್ ಏನು ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ ಬ್ಯಾಟ್ರಿ ರಿಮೂವ್ ಮಾಡೋಕ್ಕಾಗಲ್ಲ, ಬಿಕಾಸ್ 3rd floor 4th floor ಮನೆಗೆಲ್ಲ ನಿಮಗೆ ಏನು ಚಾರ್ಜಿಂಗ್ ಪಾಯಿಂಟ್ ಕೆಳಗಡೆ ಇರೋಲ್ಲ. ಸೊ ಮನೆಗೆ ಹೋಗಿ ಚಾರ್ಜಿಂಗ್ ಮಾಡೋಕ್ಕೊಂದು ದೊಡ್ಡ ಪ್ರಾಬ್ಲಮ್. ಸೊ ಈ ಬೈಕ್ನ ನಾವು ಚೂಸ್ ಮಾಡಿದ್ದು ಏನಕ್ಕೆ ಬ್ಯಾಟ್ರಿನ ರಿಮೂವ್ ಮಾಡಿ ಆರಾಮಾಗಿ ನಿಮ್ಮ ಮನೇಲಿ ಹೋಗಿ ಚಾರ್ಜ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಮತ್ತು ಈ ಕಾಣಿಸಿರೋ ವಿಡಿಯೋ ಕೂಡ ನೋಡಿ ಎಂಜಾಯ್ ಮಾಡಿ. ಧನ್ಯವಾದಗಳು.